ಬಗ್ಗೆ ಮಾತಾಡ್ತಿದ್ರಿ ಮೇಡಮ್. ಈಗೋ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬಾ ಆಗಿದೆ ಅಂತ. ಬಿಕಾಸ್ ಇವತ್ತು ಮೇಲ್ ಮತ್ತು ಫಿಮೇಲ್ ಇಬ್ರು ನಾವು ಸಮಾನರು ಅನ್ನೋವಂಥದ್ದು ಮನಸ್ಥಿತಿಗೆ ಬಂದು ಹೋಗಿರೋದು. ಮತ್ತೆ ಇತ್ತೀಚೆಗೆ ಬಹಳಷ್ಟು ಹುಡುಗಿಯರಲ್ಲಿ ನಾವು ಗಮನಿಸಿರುವಂಥದ್ದು ನಮಗೆ ಡಿಪೆಂಡೆನ್ಸಿನೇ ಬೇಕಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತಿನ ಜನ್ರೇಷನ್ ಬಂದಿದೆ. ಅಂದರೆ ಜೆನ್ಸಿಗಳು ಹೇಳ್ತಾರಲ್ಲ, ಯಾಕೆ ಬೇಕು ಲೈಫ್ ಪಾರ್ಟ್ನರ್ ಅನ್ನೋ ಅಂತ, ನಾವು ಆರಾಮಾಗಿದ್ದೀವಿ, ನಮ್ಮ ಪಾಡಿಗೆ ನಾವು ದುಡಿತೀವಿ, ಸೊ ಇರ್ತೀವಿ ಅಂತ. ಹೀಗಿದ್ದೂ ಕೂಡ ಒಂದು ರಿಲೇಷನ್ಶಿಪ್ಪಿಗೆ ಬರ್ತಾರೆ ಅಥವಾ ಮದುವೆ ಅನ್ನೋವಂಥ ಒಂದು ಬಂಧನಕ್ಕೆ ಬರ್ತಾರೆ ಅಂದಾಗ ಸೊ ಅಲ್ಲಿ ಈಗೋ ತುಂಬ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನೋಡಿ, ರಿಲೇಶನ್ಶಿಪ್ ಕೋಚ್ ಕೂಡ ಆಗಿದ್ದು ಅಸ್ಟ್ರಾಲಜರ್ ಕೂಡ ಆಗಿರೋದ್ರಿಂದ ನಾನೊಂದು ಕ್ಲಾರಿಟಿ ಯಾವಾಗಲೂ ಮುಂಚೆಗಿಂತ ಹೆಚ್ಚು ಪರ್ಟಿಕ್ಯುಲರ್ ಆಗಿ ನಾವು ಜಾತಕವನ್ನು ನೋಡಿ ಮದುವೆ ಆಗಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ನಮ್ಮ ಜಾತಕದಲ್ಲಿ ಒಬ್ಬ ಮನುಷ್ಯನ ಗುಣ ಸ್ವಭಾವಗಳನ್ನು ಕಂಡುಹಿಡಿಬೋದು. ಒಂದು ಜಾತಕ ತಗೊಂಡ್ರೆ ಸರಿಯಾದ ಜ್ಯೋತಿಷಿ ಆದವರು ಈ ಥರ ಗುಣ ಸ್ವಭಾವಗಳಿರುತ್ತೆ. ಸೊ ಅದೇ ಥರ ಒಂದು ಕೋಪನೋ ಅಥವಾ ಶಾರ್ಟ್ ಟೆಂಪರ್ಡ್ನೆಸ್ ಅಂತ ಹೇಳ್ತೀವಿ, ಅದು ಇಬ್ಬರು ವ್ಯಕ್ತಿಗಳಿಗಿದ್ದಾಗ ಆ ಸಂಸಾರ ಉಳಿಯೋದಕ್ಕೆ ಹೆಚ್ಚು ಸಾಧ್ಯ ಇಲ್ಲ. ಅವರಿಬ್ಬರ ಮಧ್ಯೆ ಹೆಚ್ಚು ಜಗಳಗಳು, ಮನಸ್ತಾಪಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಜಾತಕವನ್ನು ನೋಡಿ ಸರಿಯಾದ ರೀತಿಯಲ್ಲಿ ನಮಗೆ ಮ್ಯಾಚ್ ಆಗುವಂಥ, ನಾನು ಯಾವಾಗಲೂ ಹೇಳ್ತೀನಿ ಮದುವೆಗೆ ಜಾತಕ ನೋಡೋದು ಎಷ್ಟು ಮುಖ್ಯನೋ ಅಷ್ಟೇ ನೀವು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಂಟ್ರ್ಯಾಕ್ಟ್ ಮಾಡಿ ನಿಮ್ಗೆ ಅವರ ಸ್ವಭಾವ ಇಷ್ಟ ಆದಮೇಲೆ ಮಾತ್ರ ಮದುವೆಗೆ ಒಪ್ಕೊಳ್ಳಿ. ಮದುವೆ ಮಾಡಿಕೊಂಡು ಆಮೇಲೆ ನಿಮ್ಮಿಬ್ಬರ ಜೀವನ ಪೂರ್ತಿ ನಿಮ್ಮ ಇಡೀ ಜೀವನಗಳನ್ನೇ ಬಲಿ ಕೊಟ್ಬಿಡಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಸರಿಯಾಗಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಮೋಸ ನೀವು ಮಾಡಬಾರ್ದು, ಯಾರೂ ಮಾಡಬಾರ್ದು ಮೋಸ. ನಾನೊಂದು ಕೇಸಲ್ಲಿ ನೋಡಿದ್ದೀನಿ, ಮದುವೆಗೆ ಮುಂಚೆ ತುಂಬ ಪಾಸಿಟಿವ್ ಆಗಿದ್ದುಬಿಟ್ಟು ನಾನು ನೀನು ಹಂಗೆ ನೋಡ್ಕೋತೀನಿ, ಹೀಗೆ ನೋಡ್ತೀನಿ, ನನ್ನ ಹತ್ರ ಆ ಥರ ಬಿಸ್ನೆಸ್ ಇದೆ, ಈ ಥರ. ನಾನು ತುಂಬ ಕ್ಲೋಸ್ ಪರ್ಸನ್ನೇ ಒಬ್ಬರಿದ್ದಾರೆ, ಅವ್ರಿಗೆ ಹಾಗೇನೆ ನಾನು ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನು, ನನಗೆ ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ, ಐ ಟೇಕ್ ಕೇರ್ ಆಫ್ ಯು, ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಮದುವೆ ಆಗಿಬಿಟ್ಟು ಆಮೇಲೆ ನೋಡಿದ್ರೆ ಏನೂ ಇಲ್ಲ, ಇವರೇ ದುಡಿದು ಅವ್ರನ್ನ ಸಾಕೋ ಅಂಥ ಪರಿಸ್ಥಿತಿ. ಸೊ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಆ ಹೆಣ್ಮಕ್ಳು ಏನು ಮಾಡ್ತಾರೆ, ನಂಬ್ಕೊಂಡು ಹೋಗಿರ್ತಾರೆ. ಇದು ದುಡಿಮೆಯ ವಿಚಾರ ಒಂದೇ ಅಲ್ಲ, ಹೆಣ್ಮಕ್ಳು ದುಡಿಬಾರ್ದು ಸಾಕಬಾರ್ದು ಅಂತೆಲ್ಲೂ ಇಲ್ಲ, ಅದು ಮಾಡ್ಬೋದು. ಬಟ್ ಇವರು ನಂಬಿಕೆಗೆ ದ್ರೋಹ ಮಾಡಬಾರ್ದು ಅನ್ನುವಂಥದ್ದು. ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋಕ್ಕೆ ಮುಖ್ಯವಾಗಿ ಏನಂದರೆ ಪ್ರಾಂಪ್ಟ್ ಆಗಿರಬೇಕು, ನಿಜ ಹೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಸೂಪರ್.